ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 44. ಅವತ್ತು ನನ್ನ ಪ್ರೀತಿ ಬಗ್ಗೆ ಬಾಯಿ ಬಿಟ್ಟು ಹೇಳಿದ್ರು. ಹೃದಯ ಕಲ್ಲು ಮಾಡಿ ಎಲ್ಲ ಭಾವನೆಗಳನ್ನು ಮನಸ್ಸಲ್ಲಿ ಬಚ್ಚಿಟ್ಟು ತ್ಯಾಗ ಮಾಡಲು ಹೊರಟಿದ್ದ. ಅವನು ಪ್ರೀತಿ ಹೇಳಲು ಬಂದಾಗ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಬಾರದು, ಚೆನ್ನಾಗಿ ಸತಾಯಿಸಬೇಕು ಎಂದೆಲ್ಲ ಅಂದುಕೊಂಡಿದ್ದಳು ಶಿವನ್ಯ. ಆದರೆ ಬಡ ಪ್ಯಾಕೆಟ್ಸ್ನ ಕರೆ ಬಂದಾಗ ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ಚರಣ್ಗೆ ಏನೋ ಆಗಿದೆ ಎಂದು ತಿಳಿದು ಹೃದಯ ಬಡಿತವೇ ನಿಂತಂತಾಗಿತ್ತು ಅವಳಿಗೆ. ಬೇರೇನೂ ಯೋಚಿಸದೆ ಓಡೋಡಿ ಬಂದವಳು ಅವನಿಗೆ ಯಾವ ತೊಂದರೆಯೂ ಆಗಿಲ್ಲ ಎಂದಾಗ ಮನಸ್ಸಲ್ಲಿಯೇ ದೇವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಳು. ಇನ್ನೂ ಸತಾಯಿಸಬೇಕೆಂದು ಅನಿಸಲಿಲ್ಲ ಅವಳಿಗೆ. ಆದುದರಿಂದಲೇ ಅವನ ಪ್ರೀತಿಯ ಕರೆಗೆ ಓಗೊಟ್ಟು ಅವನ ತೋಳಿಗೊರಗಿ ಕುಳಿತಳು. ಇನ್ನು ಚರಣ್ ಅವಳ ಮನಸ್ಸಲ್ಲಿ ತನ್ನ ಬಗ್ಗೆ ಈಗಲೂ ಪ್ರೀತಿ ಇದೆ ಎಂದು ಖಚಿತಪಡಿಸಿಕೊಂಡಿದ್ದವ. ತೇಜಸ್ ಜೊತೆಗೆ ಶಿವನ್ಯಾಳನ್ನು ಕಂಡಾಗಲೆಲ್ಲ ಹೊಟ್ಟೆಯೊಳಗೆ ಮೆಣಸಿನಕಾಯಿ ಬಿದ್ದಂಗೆ ಆಗ್ತಿತ್ತು. ಕಾರಣ ತೇಜಸ್ ಕೂಡ ಅವಳಿಗೆ ಅತ್ತೆ ಮಗ ಅಲ್ವಾ. ಇನ್ನೂ ತಡ ಮಾಡಬಾರದು, ಆದಷ್ಟು ಬೇಗ ಅವಳಿಗೆ ತನ್ನ ಮನಸ್ಸಲ್ಲಿರುವುದನ್ನು ಹೇಳಿಬಿಡಬೇಕು ಎಂದು ನಿರ್ಧರಿಸಿದ. ಹೇಗೆ ಎಲ್ಲಿ ಎಂದು ಯೋಚಿಸುತ್ತಿರುವಾಗ ಶಿವನ್ಯಾಳ ಬಡ ಪ್ಯಾಕೆಟ್ಸನ್ನು ಕಂಡಿದ್ದ. ಅವರಿಗೆ ವಿಷಯ ತಿಳಿಸಿದಾಗ ಅವರು ಹೇಳಿಕೊಟ್ಟ ಉಪಾಯವಿದು. ನಾವು ಪ್ರೀತಿಸುವವರಿಗೆ ನೋವಾದಾಗ ಎಷ್ಟೇ ಕೋಪವಿದ್ದರೂ ಬೇಸರವಿದ್ದರೂ ಎಲ್ಲ ಮರೆತು ಅವರ ಬಳಿಗೆ ಹೋಗುತ್ತೇವೆ. ಇದೇ ಮಾತನ್ನು ಬಡ ಪ್ಯಾಕೆಟ್ಸ್ ಕಾರ್ಯರೂಪಕ್ಕೆ ತಂದದ್ದು. ಚರಣ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು ಶಿವನ್ಯಾಳ ಹತ್ತಿರ ಹೇಳಿದ್ದರು. ಆದರೆ ಇದು ಸುಳ್ಳು ಎಂದು ತಿಳಿದರೆ ಅವಳು ಚರಣ್ ಮೇಲೆ ಕೋಪಗೊಳ್ಳುವ ಸಾಧ್ಯತೆ ಇದೆ ಎಂದು ಅವಳ ಬಳಿ ನೆಟ್ವರ್ಕ್ ಸಮಸ್ಯೆಯಿಂದ ತಾವು ಹೇಳಿದ್ದು ಸರಿಯಾಗಿ ಕೇಳಿಸಲಿಲ್ಲ ಎಂದು ಸುಳ್ಳಾಡಿದರು. ಅವರ ಉಪಾಯ ಫಲಿಸಿತು. ಶಿವನ್ಯ ಚರಣ್ಗೆ ಹತ್ತಿರವಾದಳು. ಮನಸ್ಸಿನಲ್ಲಿ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಿದವನು ಚಿನ್ನು ಎಂದು ಮತ್ತೊಮ್ಮೆ ಕರೆದಾಗ ಸುಮ್ಮನೆ ಹೂಗುಟ್ಟಿದಳು ಅವಳು. ನನ್ನ ಮೇಲೆ ಕೋಪ ಇಲ್ಲ ತಾನೆ ಎಂದಾಗ, ಯಾಕಿಲ್ಲ, ತುಂಬ ಕೋಪ ಇದೆ. ಇನ್ಯಾವತ್ತೂ ಮಾತಾಡಬಾರ್ದು, ನೋಡಿದ್ರು ನೋಡದ ಹಾಗೆ ಇರಬೇಕು, ನಿಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳಬಾರದು, ಇನ್ನೂ ಅಷ್ಟು ಕೋಪ ಇದೆ. ಆದರೆ ಏನು? ಆದರೆ ನಿಮಗೆ ಚಿಕ್ಕ ನೋವಾದ್ರೂ ಸಹಿಸೋ ಶಕ್ತಿ ನನಗಿಲ್ಲ. ನಿಮ್ಮ ಮೇಲೆ ಕೋಪ ಇದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ. ಯಾವತ್ತೂ ನಿಮ್ಮನ್ನು ಕಳ್ಕೊಳ್ಳಲು ಇಷ್ಟಪಡಲ್ಲ. ನೀವು ನನ್ನನ್ನು ಪ್ರೀತಿಸ್ತಿದ್ದೀರಿ ಅಂತ ಗೊತ್ತಾದಾಗ ತುಂಬ ಅಂದರೆ ತುಂಬ ಖುಷಿಯಾಯಿತು. ಆಗ ಚರಣ್ ಎದ್ದು ನಿಂತವನೇ, ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡಲಿಲ್ಲ. ಯಾವತ್ತಾದರೂ ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದೀನಾ ಎಂದಾಗ ಅವಳು ಎದ್ದು ನಿಂತು ಅವನನ್ನು ತನ್ನ ಕಡೆಗೆ ತಿರುಗಿಸಿ, ಇವಾಗೇನು ಹೇಳಿದ್ರು ಅದನ್ನು ಇನ್ನೊಂದು ಸಾರಿ ಹೇಳಿ ನೋಡೋಣ ಎಂದು ಹೇಳಿದಾಗ, ಯಾಕೆ, ನೀನು ಕೇಳಿಸಿಕೊಂಡದ್ದು ನಂಬೋಕ್ಕಾಗ್ತಿಲ್ವಾ ಎಂದಾಗ, ನಂಬಿಕೆ ಬಂದಿದ್ದಕ್ಕೆ ಇನ್ನೊಂದು ಸಾರಿ ಹೇಳಿ ಅಂದಿದ್ದು ಎಂದಾಗ ನಕ್ಕವನನ್ನು ಕಂಡು ಅವನ ಭುಜಕ್ಕೆ ಗುದ್ದಿದಳು. ತಕ್ಷಣ ಅವಳನ್ನು ತಬ್ಬಿಕೊಂಡವನೇ ಐ ಲವ್ ಯು ಎಂದ. ಅವಳು ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು, ಪ್ಲೀಸ್ ಇನ್ನೂ ನಿಮ್ಮಿಂದ ನನ್ನನ್ನು ದೂರ ಮಾಡಬೇಡಿ, ನೀವಿಲ್ಲದೆ ಎಲ್ಲ ಅಪೂರ್ಣ ಅನಿಸ್ತದೆ, ಐ ಲವ್ ಯು ಟೂ ಎಂದವಳ ಎರಡೂ ಕೆನ್ನೆಯನ್ನು ಹಿಡಿದವನು, 3 ವರ್ಷದಿಂದ ಪ್ರೀತಿಸ್ತಿದ್ದೇನೆ ನಿನ್ನನ್ನು. ಮೊದಲ ಸಲ ನೋಡಿದಾಗಲೇ ಹೃದಯದ ಕರೆ ತೆರೆದು ಅನುಮತಿ ಪಡೆಯದೆ ಒಳಗೆ ಬಂದೆ. ಆವತ್ತಿಂದ ಈ ಹೃದಯದಲ್ಲಿ ನಿನ್ನನ್ನು ಜೋಪಾನ ಮಾಡ್ತಾ ಇದ್ದೀನಿ. ಇನ್ನು ನಿನ್ನನ್ನು ಬಿಡೋ ಮಾತೇ ಇಲ್ಲ ಚಿನ್ನು ಎಂದವನೇ ಹಣೆಗೆ ದೀರ್ಘವಾಗಿ ಚುಂಬಿಸಿದ. 3 ವರ್ಷದಿಂದ ಮನಸ್ಸಲ್ಲಿ ಪ್ರೀತಿ ಹೊತ್ತವರು ಅಂದು ಮನ ಬಿಚ್ಚಿ ಮಾತನಾಡಿದರು. ಬೆಳಗ್ಬೆಳಗ್ಗೆನೆ ಕೋಣೆಯ ಬಾಗಿಲು ಬಡಿದ ಸದ್ದು ಕೇಳಿ ಎಚ್ಚರಗೊಂಡ ಚೇತು, ನಿವಿ ಕೆಳಗೆ ಮಲಗಿರುವುದು ಯಾರಾದರೂ ನೋಡಿದರೆ ಎಂದು ಬೇರೆ ದಾರಿ ತೋಚದೆ ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿದ. ಅವನ ಸ್ಪರ್ಶಕ್ಕೆ ಎಚ್ಚರಗೊಂಡವಳು, ಎಷ್ಟು ಧೈರ್ಯ ನಿಂಗೆ ನನ್ನನ್ನು ಮುಟ್ಟೋಕೆ ಎಂದಾಗ ಬಾಯಿ ಮೇಲೆ ಬೆರಳಿಟ್ಟು ಶ್ ಎಂದವ ಬಾಗಿಲ ಕಡೆಗೆ ತೋರಿಸಿದ. ಅವಳು ಸುಮ್ಮನಾದುದನ್ನು ಕಂಡು ಬಾಗಿಲು ತೆರೆದಾಗ ಕ್ಲೋಸಪ್ ಜಾಹೀರಾತು ಥರ ದಿಶಾ ಹಲ್ಲು ಕಿಸಿಯುತ್ತಾ ನಿಂತಿದ್ದಳು. ಬೆಳಗ್ಬೆಳಗ್ಗೆನೆ ಬಂದ್ಲು ಎಂದು ಕೋಪ ಬಂದಿತ್ತವನಿಗೆ. ಆದರೆ ನಿವಿ ಯಾರನ್ನೋ ಪ್ರೀತಿಸುತ್ತಿರುವುದು ನಿಜವಾ ಅಥವಾ ತನ್ನ ಮೇಲೆ ಪ್ರೀತಿ ಇದೆಯೋ ಎಂದು ತಿಳಿಯಲು ದಿಶಾಳ ಜೊತೆ ಹತ್ತಿರವಾಗಿರುವಂತೆ ಇರುವುದು ಒಳ್ಳೆಯದು ಎಂದುಕೊಂಡು, ಹೇ ದಿಶಾ, ಗುಡ್ ಮಾರ್ನಿಂಗ್. ನಾನೇ ಬರೋಣ ಅಂದ್ಕೊಂಡೆ,
ಆದರೆ ನೀನೇ ಬಂದೆ ಎಂದಾಗ ಕೋಣೆಯೊಳಗೆ ನುಗ್ಗಿದವಳು ಅವನ ಕೊರಳಿಗೆ ತನ್ನ ಕೈಗಳನ್ನು ಮಾಲೆಯಂತೆ ಹಾಕಿ, ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್, ನನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಅಲ್ವಾ ಎನ್ನುತ್ತಾ ಕೆನ್ನೆಗೆ ಚುಂಬಿಸಿದಳು. ಇದನ್ನೆಲ್ಲ ಮೂಕ ಪ್ರೇಕ್ಷಕಿಯಂತೆ ನೋಡುತ್ತಿದ್ದವಳು ತಲೆದಿಂಬನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡಳು. ಇದನ್ನು ಗಮನಿಸಿದ ದಿಶಾ ಚೇತುಗೆ ಇನ್ನೂ ಹತ್ತಿರವಾಗಿ ತುಟಿ ಚುಂಬಿಸಲು ಮುಂದಾದಾಗ ಚೇತುಗೆ ಕಳವಳ ಆಯಿತು. ಅವಳನ್ನು ದೂಡಬೇಕೆಂದು ಅನಿಸಿದರೂ ಏನೂ ಮಾಡದಾದ. ಇವಾಗ ನೀವಿಗೆ ತಿಳಿಯಿತು, ಅವತ್ತು ಪಾರ್ಕಿನಲ್ಲಿ ಚೇತುವನ್ನು ತಪ್ಕೊಂಡು ನಿಂತಿದ್ದ ಹುಡುಗಿ ಇವಳೇ ಎಂದು. ಏನು ಮಾಡಲಿ ಎಂದು ಯೋಚಿಸಿದವಳು ಅಮ್ಮ ಎಂದು ಕಿರುಚಿದಳು. ದಿಶಾ ತಕ್ಷಣ ಚೇತುನಿಂದ ದೂರ ಸರಿದಳು. ಮನೆಯವರೆಲ್ಲ ಅಲ್ಲಿಗೆ ಬಂದಾಗ ಸರಿತಾರವರ ಬಳಿಗೆ ಬಂದವಳೆ ಗೋಡೆಯ ಕಡೆಗೆ ತೋರಿಸಿ, ಹಲ್ಲಿ, ಅದು ನನಗೆ ಹಲ್ಲಿ ಅಂದರೆ ತುಂಬ ಭಯ ಎಂದಾಗ ನಿಟ್ಟುಸಿರು ಬಿಟ್ಟವರು, ಅದೇನು ಮಾಡಲ್ಲ ಪುಟ್ಟ ಎಂದು ಸಮಾಧಾನ ಮಾಡಿದರು. ಎಲ್ಲರೂ ಅಲ್ಲಿಂದ ಹೊರಟರೆ ಸರಿತಾರವರು ದಿಶಾ ಬಳಿಗೆ ಬಂದು, ದಿಶಾ ಪುಟ, ಬೆಳಗ್ಗೆನೆ ನಿಂಗಿಲ್ಲಿ ಏನು ಕೆಲಸ? ನೀನು ನನ್ನ ಜೊತೆ ಬಾ, ನಿನಗೆ ಇಷ್ಟವಾಗಿರುವ ಮಸಾಲ ದೋಸೆ ಮಾಡಿಕೊಡ್ತೀನಿ ಎಂದು ಹೇಳಿ ಅವಳನ್ನು ಅಲ್ಲಿಂದ ಕರೆದೊಯ್ದರು. ಚೇತು ನೀವಿಗೆ ಮನಸ್ಸಲ್ಲೇ ಧನ್ಯವಾದ ಹೇಳಿದರೆ ನೀವಿ ಕೋಪದಿಂದ ಕುದಿಯುತ್ತಿದ್ದಳು. ಅದೇ ಹೊತ್ತಿಗೆ FM-ನಲ್ಲಿ ಸತ್ಯಭಾಮ ಬಾರಮ್ಮ ಎಂಬ ಹಾಡು ಬರುತ್ತಿದ್ದು, ಸತ್ಯಭಾಮ ಬಾರಮ್ಮ ನೀಡುವೊಂದು ಉಮ್ಮ ಎಂದು ಸಾಲು ಕೇಳಿದವಳು ಕಬೋರ್ಡ್ನಿಂದ ಬಟ್ಟೆಗಳನ್ನು ಎಲ್ಲ ಹೊರತೆಗೆದು, ಈ ಗಂಡಸರ ಬುದ್ಧಿ ಇಷ್ಟೆ, ಹುಡುಗಿಯರಿಂದ ಮೈ ಮುಟ್ಟಿಸಿಕೊಳ್ಳುವುದು, ಕಿಸ್ ಪಡೆಯುವುದು ಎಂದು ಕೈಗೆ ಸಿಕ್ಕ ವಸ್ತುಗಳನ್ನು ಬಿಸಾಡಿದಾಗ ಮೇಡಮ್ನವರ ಹೊಟ್ಟೆಗೆ ಬೆಂಕಿ ಬಿದ್ದು ಉರಿತಿದೆ ಎಂದುಕೊಂಡವ, ದಿಶಾ ಎಷ್ಟು ಕ್ಯೂಟ್ ಹುಡುಗಿ, ಅವಳು ಕೊಟ್ಟ ಪಪ್ಪಿ ತುಂಬ ಸ್ವೀಟ್ ಎಂದಾಗ ನೇರ ಬಾತ್ರೂಮ್ ಹೊಕ್ಕವಳು ಬಾಗಿಲನ್ನು ಜೋರಾಗಿ ಹಾಕಿದಳು. ಅದು ಅವನ ಕೆನ್ನೆಗೆ ಬಾರಿಸಿದಂತಿತ್ತು. ಚೇತು ಯೋಚನೆಗೊಳಗಾದ. ತನ್ನ ಮೇಲೆ ಪ್ರೀತಿ ಇಲ್ಲ ಎಂದಾದರೆ ಯಾಕೆ ಈ ಥರ ಆಡ್ತಾಳೆ ಎಂದುಕೊಂಡು ತನ್ನ ನೆನಪಿನಂಗಳಕ್ಕೆ ಜಾರಿದ. 9 ವರ್ಷಗಳ ಹಿಂದೆ ಅವತ್ತು ಅವಳನ್ನು ನೋಡಿದ ನಂತರ ನನಗೆ ಅವಳ ಮೇಲೆ ಯಾವ ಭಾವನೆ ಇದೆ ಎಂದು ತಿಳಿಯದಾಗಿತ್ತು. ಹಾಗೆ ಒಂದಿನ ಕಾರ್ತಿಕ್ ಮೂಲಕ ಅವಳ ಚಿಕ್ಕ ವಯಸ್ಸಿನ ಫೋಟೋ ನೋಡಿದೆ. ಆವಾಗಲೇ ನನಗೆ ತಿಳಿದದ್ದು ಅವಳು ನನ್ನವಳು, ನಾನು ತುಂಬ ವರ್ಷದಿಂದ ಹುಡುಕುತ್ತಿದ್ದ ನನ್ನ ಪ್ರೀತಿ, ನನ್ನ ಚೆರಿ ಅವಳೇ ಎಂದು ತಿಳಿದಾಗ ನನಗಾದ ಖುಷಿ ಹೇಗೆ ಹೇಳಲಿ ನಾನು. ಚಿಕ್ಕ ವಯಸ್ಸಿನಲ್ಲಿರುವ ಎಲ್ಲ ಗುಣ ಈಗಲೂ ಅವಳಲ್ಲಿ ಇದೆ. ಅವತ್ತು ಮುದ್ದಾಗಿದ್ಲು, ಇವತ್ತು ಮುದ್ದಾಗಿದ್ದಾಳೆ. ಆಮೇಲೆ ಅವಳಿಗೆ ತಿಳಿಯದಂತೆ ಅವಳ ನೆರಳಾಗಿ ಜೊತೆಯಲ್ಲೇ ಇರ್ತಿದ್ದೆ. ಒಂದು ಸಾರಿ ಕೂಡ ಅವಳು ನನ್ನನ್ನು ಗಮನಿಸಲಿಲ್ಲ. ನೀವಿ ಫೋನ್ ರಿಂಗಣಿಸಿತು. ನೆನಪಿನಾಳದಿಂದ ಎಚ್ಚೆತ್ತವನು ಕರೆ ಸ್ವೀಕರಿಸಿದ. ಐಶ್ವರ್ಯ ನೀವಿ ಜೊತೆ ಚೇತುಗೆ ನಿಕುಂಜಕ್ಕೆ ಬರಲು ಹೇಳಿದಳು. ಸರಿ ಎಂದವನು ಕರೆ ತುಂಡರಿಸಿದ. ಫ್ರೆಶ್ ಆಗಿ ಬಂದವಳ ಮುಖ ಕೋಪದಿಂದ ಇನ್ನೂ ಕೆಂಪಾಗಿತ್ತು. ಅವಳು ಬೇರೆ ಯಾರನ್ನೋ ಪ್ರೀತಿಸುವುದು ಕೇವಲ ನನ್ನ ಸಂದೇಹ ಇರಬಹುದಾ? ಅವಳು ನನ್ನನ್ನು ಪ್ರೀತಿಸ್ತಿರಬಹುದೇ ಎಂದು ಯೋಚಿಸುತ್ತಿದ್ದಾಗ ಕೂದಲು ಒಣಗಿಸುತ್ತಿದ್ದವಳ ಕೂದಲಿನಿಂದ ಹನಿಯೊಂದು ಅವನ ಮುಖವನ್ನು ಸ್ಪರ್ಶಿಸಿದಾಗ ಅವಳನ್ನು ನೋಡಿ ಕಳೆದು ಹೋದನವ. ಯಾವಾಗಲೂ ಇದೇ ಆಯಿತು, ಅವಳನ್ನು ನೋಡಿ ಕಳೆದು ಹೋಗುವುದು. ಅವಳು ಕೋಣೆಯಿಂದ ಹೊರ ಹೋಗಬೇಕು ಎನ್ನುವಾಗ ಯಥಾಸ್ಥಿತಿಗೆ ಬಂದವ ನಿಲ್ಲು ಎನ್ನಲು ಮಾತು ಬರದೆ ಕೈ ಹಿಡಿದು ಎಳೆದ ರಭಸಕ್ಕೆ ಅವನ ಎದೆ ಮೇಲೆ ಬಿದ್ದಳು. ಅದು ಸಾರಿ, ಐಶ್ವರ್ಯ ಕಾಲ್ ಮಾಡಿದ್ಲು, ನಿಕುಂಜಕ್ಕೆ ಬರಲು ಹೇಳಿದಾಳೆ, ಆ ವಿಷಯ ಹೇಳೋಣ ಅಂತಲೇ ಕೈ ಹಿಡಿದೆ ಎಂದಾಗ ಅವನನ್ನು ಗುರಾಯಿಸಿದವಳೆ, ಅದನ್ನು ಅಲ್ಲಿಂದಲೇ ಹೇಳ್ಬೋದಿತ್ತು, ಕೈ ಹಿಡಿದು ಎಳೆಯ ಅವಶ್ಯಕತೆ ಇರಲಿಲ್ಲ ಎಂದು ಹೋದವಳು ತಿರುಗಿ ಬಂದು, ಅಡ್ವಾಂಟೇಜ್ ತಗೋಬೇಡ ಕಿಟ್ಟಪ್ಪ ಎಂದು ಹೇಳಿ ಮೂತಿ ತಿರುವಿ ಹೋದಳು. ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಎದೆ ಮೇಲೆ ಕೈಯಿಟ್ಟು ಅಯ್ಯೋ ಎಂದು ಹಾಸಿಗೆ ಮೇಲೆ ಬಿದ್ದ. ಮುಂದುವರಿಯುವುದು